ನಮಸ್ಕಾರ ಸ್ಟೂಡೆಂಟ್ಸ್. ನಮ್ಮ ಇವತ್ತಿನ ಟಾಪಿಕ್ ಸವರ್ಣ ದೀರ್ಘ ಸಂಧಿ. ಈ ಸಂಧಿಯ ಹೆಸರು ನೋಡಿ ನೀವು ಗಾಬರಿ ಆಗಬೇಕಾಗಿಲ್ಲ. ಸವರ್ಣ ದೀರ್ಘ ಸಂಧಿನ ಇನ್ಫ್ಯಾಕ್ಟ್ ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಒಂದ್ಸಲ ನಿಮಗೆ ರೂಲ್ಸ್ ಅರ್ಥ ಆಗಿಬಿಟ್ರೆ ಈ ಸಂಧಿನ ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು. ಆದ್ದರಿಂದ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ಟೂಡೆಂಟ್ಸ್, ಕಳೆದ ಎಪಿಸೋಡ್ಗಳಲ್ಲಿ ನಾವು ಕನ್ನಡ ಸಂಧಿಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈ ಎಪಿಸೋಡ್ನಿಂದ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳ್ಕೊಳ್ಳುತ್ತೇವೆ. ಸಂಸ್ಕೃತ ಸಂಧಿಗಳನ್ನ ಪ್ರಮುಖವಾಗಿ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಎಂದು ವಿಂಗಡಿಸ್ಕೋಬಹುದು. ಸಂಸ್ಕೃತ ಸ್ವರ ಸಂಧಿ ಅಂದ್ರೇನು? ಎರಡು ಸಂಸ್ಕೃತ ಪದಗಳು ಸೇರುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಸ್ವರವಾಗಿದ್ದರೆ ಅದನ್ನು ಸಂಸ್ಕೃತ ಸ್ವರ ಸಂಧಿ ಅಂತ ಕರೀತಾರೆ. ಉದಾಹರಣೆಗೆ ಮೃಗ ಪ್ಲಸ್ ಆಲಯ ಮೃಗಾಲಯ, ಮೃಗ ಪ್ಲಸ್ ಆಲಯ ಮೃಗಾಲಯ. ಇಲ್ಲಿ ನೀವು ಗಮನಿಸಿದರೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಸ್ವರವಾಗಿವೆ. ಆದ್ದರಿಂದ ಇದು ಸ್ವರಸಂಧಿ. ಸಂಸ್ಕೃತ ಸ್ವರಸಂಧಿಗಳಲ್ಲಿ 4 ವಿಧ: ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎಣ್ಸಂಧಿ. ಈಗ ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂತ ನೋಡೋಣ. ಸಂಧಿಯಾಗೋ ಸಂದರ್ಭದಲ್ಲಿ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಬರ್ತದೆ. ಇದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಸವರ್ಣ ಅಂದ್ರೆ ಏನು? ಸವರ್ಣ ಅಂದ್ರೆ ಸಿಂಪಲ್, ಒಂದೇ ಜಾತಿ ಅಂತ ಅರ್ಥ. ಸೊ ಸವರ್ಣ ಸ್ವರಗಳು ಯಾವುವು ಅಂದ್ರೆ ಅ ಮತ್ತು ಆ, ಇ ಮತ್ತು ಈ, ಉ ಮತ್ತು ಉ, ಎ ಮತ್ತು ಎ, ಓ ಮತ್ತು ಓ. ಇವನ್ನ ನೀವು ಅಬ್ಸರ್ವ್ ಮಾಡಿದರೆ ಇವೆಲ್ಲ ಒಂದೇ ಜಾತಿಯ ಸ್ವರಗಳು ಅಂತ ಅರ್ಥ ಆಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನೀವು ಗಮನಿಸಬೇಕಾಗಿದ್ದೇನೆಂದರೆ, ಈ ಸವರ್ಣ ಸ್ವರಗಳಲ್ಲಿ ಅಂದರೆ ಈ ಒಂದೇ ಜಾತಿಯ ಅಕ್ಷರಗಳಲ್ಲಿ ಅ ಆ, ಇ ಈ, ಉ ಉ ಮಾತ್ರ ಸವರ್ಣ ದೀರ್ಘ ಸಂಧಿಯಲ್ಲಿ ಉಪಯೋಗಿಸಲ್ಪಡ್ತವೆ. ಎ ಎ ಮತ್ತು ಒ ಓ ಇಲ್ಲಿ ಬರೋದಿಲ್ಲ. ಈಗ ಇದನ್ನ ಉದಾಹರಣೆಗಳೊಂದಿಗೆ ಅರ್ಥ ಮಾಡ್ಕೊಳ್ಳೋಣ. ರೂಪ ಪ್ಲಸ್ ಅಂತರ ರೂಪಾಂತರ, ರೂಪ ಪ್ಲಸ್ ಅಂತರ ರೂಪಾಂತರ. ಈ ಉದಾಹರಣೆ ನೋಡಿ, ಪೂರ್ವ ಪದದ ಮೊದಲ ಅಕ್ಷರ ಅ ಸ್ವರದೊಂದಿಗೆ ಕೊನೆಯಾಗ್ತದೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಅ ಸ್ವರದೊಂದಿಗೆ ಶುರುವಾಗ್ತದೆ. ನೀವು ಸಂಧಿಪದ ರೂಪಾಂತರನ ಗಮನಿಸಿದರೆ ಅ ಜಾಗದಲ್ಲಿ ಆ ದೀರ್ಘ ಸ್ವರ ಬಂದಿದೆ. ಇನ್ನೊಂದ್ಸಲ ಗಮನಿಸಿ, ರೂಪಾಂತರ. ಸೊ ಇದು ಸವರ್ಣ ದೀರ್ಘ ಸಂಧಿ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಮೃಗ ಪ್ಲಸ್ ಆಲಯ ಮೃಗಾಲಯ, ಮೃಗ ಪ್ಲಸ್ ಆಲಯ ಮೃಗಾಲಯ. ಈ ಉದಾಹರಣೆಯಲ್ಲೂ ಅಷ್ಟೇ, ಸಂಧಿಪದ ಮೃಗಾಲಯನ ನೀವು ಗಮನಿಸಿದರೆ ಅ ಮತ್ತು ಆ ಜಾತಿಯ ಸ್ವರಗಳ ಜಾಗದಲ್ಲಿ ಆ ದೀರ್ಘ ಸ್ವರ ಬಂದಿದೆ. ಸೊ ಇದು ಸವರ್ಣ ದೀರ್ಘ ಸಂಧಿ. ಈಗ ಈ ಮತ್ತು ಈ ಸೇರಿದಾಗ ಸಂಧಿಪದದಲ್ಲಿ ಈ ದೀರ್ಘ ಸ್ವರ ಹೇಗೆ ಬರುತ್ತೆ ಅಂತ ನೋಡೋಣ. ಗಿರಿ ಪ್ಲಸ್ ಈಶ ಗಿರೀಶ, ಗಿರಿ ಪ್ಲಸ್ ಈಶ ಗಿರೀಶ. ಈ ಉದಾಹರಣೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೀವು ಸಂಧಿಪದ ಗಿರೀಶ ನ ಗಮನಿಸಿದ್ರೆ ಇ ಮತ್ತು ಈ ಜಾಗದಲ್ಲಿ ಈ ಸ್ವರ ಬಂದಿರೋದನ್ನು ಕಾಣ್ಬೋದು. ಈಗ ಕೊನೆಯದಾಗಿ ಉ ಮತ್ತು ಉ ಜಾಗದಲ್ಲಿ ಊ ಹೇಗೆ ಬರುತ್ತೆ ಅಂತ ನೋಡ್ಬಿಡೋಣ. ಗುರು ಪ್ಲಸ್ ಉಪದೇಶ ಗುರೂಪದೇಶ, ಗುರು ಪ್ಲಸ್ ಉಪದೇಶ ಗುರೂಪದೇಶ. ಇಲ್ಲಿ ಗುರೂಪದೇಶ ಸಂಧಿ ಪದದಲ್ಲಿ ಉ ಮತ್ತು ಉ ಜಾಗದಲ್ಲಿ ಊ ಹೇಗೆ ಬಂದಿದೆ ಅಂತ ನೋಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂತ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಕ್ವಿಕ್ ಆಗಿ ಒಂದ್ಸಲ ಸಮರೈಸ್ ಮಾಡಿಬಿಡೋಣ. ಸವರ್ಣ ದೀರ್ಘ ಸಂಧಿ ಅಂದರೆ ಏನು? ಸಂಧಿಯಾಗೋ ಸಂದರ್ಭದಲ್ಲಿ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಬರ್ತದೆ. ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಸವರ್ಣ ಅಂದರೆ ಒಂದೇ ಜಾತಿ ಅಂತ ಅರ್ಥ. ಸೊ ಸವರ್ಣ ಸ್ವರಗಳು ಯಾವುವು ಅಂದರೆ ಅ ಆ, ಇ ಈ, ಉ ಮತ್ತು ಉ, ಎ ಮತ್ತು ಎ, ಓ ಮತ್ತು
ಓ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನೀವು ಗಮನಿಸಬೇಕಾಗಿದ್ದೇನೆಂದರೆ ಈ ಸವರ್ಣ ಸ್ವರಗಳಲ್ಲಿ ಅ ಆ ಇ ಈ ಉ ಉ ಮಾತ್ರ ಸವರ್ಣ ದೀರ್ಘ ಸಂಧಿಯಲ್ಲಿ ಉಪಯೋಗಿಸಲ್ಪಡ್ತವೆ. ಎ ಮತ್ತು ಒ ಇಲ್ಲಿ ಬರೋದಿಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಸೋ ಸಮಯ. ನಿಮ್ಮಲ್ಲಿ ಒಂದು ಚಿಕ್ಕ ವಿನಂತಿ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಸರಣಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.